ರಿಷಿ ಒಳ್ಳೆ ಹುಡುಗ, ಒಳ್ಳೆ ಸ್ಟೂಡೆಂಟು, ಒಬಿಡಿಯೆಂಟ್. ಸ್ಥಳದ ಕ್ಲೋಸ್ ಆಗಿದ್ರು, ಮಾಮೂಲಿ ರೆಗ್ಯುಲರ್. ಹಲೋ ಪೀಪಲ್, ಹೊಸ ಬ್ಲಾಗ್ಗೆ ಸ್ವಾಗತ. ಇವತ್ತು ಕಾಲೇಜ್ಗೆ ಹೋಗ್ತಿದ್ದೀವಿ ಎಷ್ಟೊಂದು ದಿನ ಆದಮೇಲೆ. ರಿಸಲ್ಟ್ಸ್ ಎಲ್ಲ ಬಂದಿದೆ, ಸೊ ಸ್ವೀಟ್ ತೊಗೊಂಡೋಗೋಣ. ಟೀಚರ್ಸ್ಗೆಲ್ಲ ಸ್ವಲ್ಪ ಗೊತ್ತಿರೋರು ಇದ್ದಾರೆ, ಕ್ಲೋಸ್ ಆಗಿರೋ ಕಾಲೇಜಲ್ಲಿ, ಅವ್ರಿಗೆ ಸ್ವೀಟ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಆಮೇಲೆ ಕಾಲೇಜಲ್ಲಿ ಇಂಟರ್ವ್ಯೂ ಇದೆ, ಸೊ ಅದಕ್ಕಂತಲೇ ಹೋಗ್ತಿರೋದು. ಆಮೇಲೆ ಆ ಕಡೆ ಸ್ವಲ್ಪ ಕೆಲಸನೂ ಇದೆ, ಹೋಗ್ಬಿಟ್ಟು ಸ್ವೀಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋಣ, ಅದರದ್ದೆಲ್ಲ ಬ್ಲಾಗ್ ಮಾಡ್ತೀನಿ. ಆಮೇಲೆ ಫೀಡ್ಬ್ಯಾಕ್ ಕೇಳೋಣ, 4 ವರ್ಷ ಅಲ್ಲಿ ಹೆಂಗಿದ್ವಿ ಅದೆಲ್ಲ ಫೀಡ್ಬ್ಯಾಕ್ ಎಲ್ಲ ಕೇಳೋಣ. ಸೊ ಇವತ್ತಿನ ಬ್ಲಾಗ್ ಫುಲ್ ಕಾಲೇಜ್ದೇನೆ, ಯಾಕಂದರೆ ನೆಕ್ಸ್ಟ್ ನಾವು ಯಾವಾಗ ಹೋಗ್ತೀವಿ ಕಾಲೇಜ್ಗೆ ಅದು ನಿಜ ನಮಗೆ ಗೊತ್ತಿಲ್ಲ. ಸೊ ನೋಡೋಣ. ಫಸ್ಟ್ ಬಂದು ನಮ್ಮ ಲೈಬ್ರರಿ ಆಂಟಿ ಅವ್ರ ಹತ್ರ ಫೀಡ್ಬ್ಯಾಕ್ ಕೇಳೋಣ. ನಿಮ್ಮದು ಏನು ಫೀಡ್ಬ್ಯಾಕ್? ಇವಾಗ ನನಗೆ 3 ವರ್ಷದಿಂದ ನೋಡ್ತಿದ್ದೀರಲ್ಲ, ಏನು ಫೀಡ್ಬ್ಯಾಕ್ ನನ್ನ ಬಗ್ಗೆ ಇಲ್ಲ ಇವ್ರ ಬಗ್ಗೆ? ಏನು ಫೀಡ್ಬ್ಯಾಕ್? ರಿಷಿ ಒಳ್ಳೆ ಹುಡುಗ, ಪರವಾಗಿಲ್ಲ, ಚೆನ್ನಾಗಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಒಳ್ಳೆ ಹುಡುಗ, ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ರೀಡ್ ಮಾಡ್ತಾರೆ. ಬೇರೆ ಇನ್ನೇನು ಹೇಳಲಿ, ಹೇಳ್ಕೊಟ್ರೆ ಮಾತಾಡ್ತೀವಿ. ನೀವೇ ಹೇಳಬೇಕು. ನ್ಯಾಚುರಲ್ ಆಗಿ ಒಳ್ಳೆ ಹುಡುಗ, ನೈಸ್, ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ. ಫ್ರೆಂಡ್ ಜೊತೆ ಫ್ರೆಂಡಾಗಿ ಚೆನ್ನಾಗಿ ಅವ್ರಿಗೇನೇ ಕಷ್ಟ ಬಂದರೆ ಅದನ್ನು ನಿಭಾಯಿಸೋ ಅಷ್ಟು ಧೈರ್ಯ ಅವರಲ್ಲಿದೆ. ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದು ಕೊಡ್ತಾರೆ. ಗುಡ್, ಥ್ಯಾಂಕ್ ಯು. ಇವಾಗ ಅವಳ ಬಗ್ಗೆ? ಪಾರು ತುಂಬ ಒಳ್ಳೆ ಹುಡುಗಿ, ಎಲ್ಲರ ಹತ್ರ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾಳೆ, ಆ್ಯಕ್ಟಿವಿಟಿಗೆ ಇರ್ತಾಳೆ, ಚೆನ್ನಾಗಿ ಸ್ಮೂತಾಗಿ ಮಾತಾಡ್ತಾಳೆ, ಎಲ್ಲರಿಗೂ ಬೇಗ ಅಟ್ರಾಕ್ಷನ್ ಆಗ್ತಾಳೆ, ಚೆನ್ನಾಗಿದ್ದಾಳೆ, ನೈಸ್. ಕ್ಯಾಮ್ರಾಮನ್ ಓಕೆ. ನಿಮಗೆ ಆಮೇಲೆ ಒಂದು ಸ್ಪೆಷಲ್ ಇದಿದೆ, ಏನು ಗಿಫ್ಟ್ ಇದೆ, ಅದು ಆಮೇಲೆ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ಸೊ ಇವಾಗ ಇಷ್ಟು ವರ್ಷ ನೋಡಿದ್ದೀರಾ ರಿಷಬ್ನ ಮತ್ತು ನನ್ನ. ಇವಾಗ ರಿಷಬ್ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಏನಾದ್ರು ಫೀಡ್ಬ್ಯಾಕ್ ಇದೆಯಾ? ರಿಷಬ್ ಬಗ್ಗೆ ಹೇಳ್ತೀನಿ. ರಿಷಬ್ ನಾನಿಲ್ಲಿ ಕಾಲೇಜಿಗೆ ಬಂದವಾಗ ನನಗೂ ನಾನು ಹೊಸದಾಗಿ ಸೇರ್ಕೊಂಡಿದ್ದಾಗಿತ್ತು. ನಾನು ಬಂದು ಏನೋ ನನ್ನ ತಮ್ಮನ ಫೀಲ್ ಕೊಟ್ಬಿಟ್ಟ ಫಸ್ಟ್ ಟೈಮ್ ಬಂದು ಮಾತಾಡಿಸಿ. ನಂಗೆ ಅದು ಭಾರಿ ಖುಷಿ ಆಗ್ತಿತ್ತು. ಡೈಲಿ ಬರ್ತಿದ್ದ ಮಾತಾಡ್ಸೋದು, ಅದನ್ನೆಲ್ಲ ಏನೋ ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಇನ್ನು ಮುಂದೆ ಮಿಸ್ ಮಾಡ್ಕೋತೀನೇನೋ ಅಂತ ಅನಿಸ್ತಿದೆ. ತುಂಬ ಒಳ್ಳೆ ಹುಡುಗ, ಏನೋ ತರಲೆ ಮಾಡ್ಕೊಂಡು ಬರೀ ರೇಗಿಸ್ಕೊಂಡಿರ್ತಿದ್ದ, ಇನ್ನಿರಲ್ವಲ್ಲ ಅಂತ ಏನೋ ಒಂಥರ ಫೀಲು. ಅವ್ನು ಬಂದು ಮೇಲ್ಗಡೆ ಬಂದು ಮುಖ ತೋರಿಸಿ ಹೋಗ್ತಿದ್ದ, ಅದರಲ್ಲಿ ಏನೋ ಒಂಥರ ಖುಷಿ ಆಗ್ತಿತ್ತು. ಅಂದರೆ ಲೈಬ್ರರಿ ಅಂದರೆ ಜಾಸ್ತಿ ಯಾರೂ ಬರಲ್ಲ ಅಲ್ವಾ, ಅವ್ನು ಯಾವಾಗಲೂ ಬರ್ತಿದ್ದ, ಖುಷಿ ಆಗ್ತಿತ್ತು. ಮತ್ತು ಅವನಿಗೆ ಎಷ್ಟು ಇನ್ನೋಸೆಂಟ್ ಆಗಿರ್ತಾನೋ, ಎಷ್ಟು ಖುಷಿಯಾಗಿರ್ತಾನೋ ಅಷ್ಟೇ ಕೋಪ ಕೂಡ ಇದೆ. ಒಂದು ಸಲ ನನ್ನ ಹತ್ರ ಜಗಳ ಮಾಡ್ಕೊಂಡಿದ್ದ. ತುಂಬ ದಿನ ಆಗಿತ್ತು, ಮಾತಾಡ್ತಿರ್ಲಿಲ್ಲ. ಆಮೇಲೆ ನಾನೇ ಸಾರಿ ಕೇಳಿ ಮಾತಾಡಿದ್ದೆ. ಅದೆಲ್ಲ ಮಿಸ್ ಮಾಡ್ಕೋತೀನಿ. ಒಳ್ಳೆ ಹುಡುಗ, ಅವನ ಭವಿಷ್ಯ ಚೆನ್ನಾಗಿರಲಿ, ಒಳ್ಳೆ ಜಾಬ್ ಸಿಗಲಿ, ಖುಷಿಯಾಗಿರಲಿ ಜೀವನದಲ್ಲಿ. ಪ್ರಾರ್ಥನಾ, ಇವಳು ತುಂಬ ಒಳ್ಳೆ ಹುಡುಗಿ, ಅವಳು ಅಷ್ಟೇ ಅವನ ಜೊತೆಗೆ ಯಾವಾಗಲೂ ಇರ್ತಿದ್ಲು, ಒಳ್ಳೆ ಫ್ರೆಂಡಾಗಿ. ಇವಳ ಬಗ್ಗೆ ಏನು ಹೇಳೋದು, ಒಳ್ಳೆ ಹುಡುಗಿ ಅಂತ ಎಲ್ರಿಗೂ ಗೊತ್ತೇ ಇದೆಯಲ್ಲ. ನನಗೂ ತುಂಬ ಇಷ್ಟ. ಯಾವಾಗಲೂ ಬಂದು ಮ್ಯಾಮ್ ಅದು ಇದು ಅಂತ ಏನಾದರೂ ಕಾಮಿಡಿ ಮಾಡೋದು, ತಿಂಡಿ ಆಯಿತಾ ಅದು ಇದು ಅಂತ ಕೇಳ್ತಿದ್ಲು. ಅದು ತುಂಬ ಖುಷಿ ಆಗ್ತಿತ್ತು. ಡ್ಯಾನ್ಸ್ ಎಲ್ಲ ಚೆಂದ ಮಾಡ್ತಾಳೆ. ಸೊ 3ನೇ ಅವ್ರು ಬಂದು ನಮ್ಮ ಲ್ಯಾಬ್ ಇನ್ಸ್ಟ್ರಕ್ಟರ್ ಅಶ್ವಿನಿ ಮ್ಯಾಮ್. ನಿಮ್ಗೇನು ಅನಿಸುತ್ತೆ, ನಾವು 4 ವರ್ಷ ಹೆಂಗಿದ್ವಿ? ಫೀಡ್ಬ್ಯಾಕ್ ಕೊಡಿ. ಆ್ಯಸ್ ಎ ಲ್ಯಾಬ್ ಇನ್ಸ್ಟ್ರಕ್ಟರ್ ನಾನು ಇವ್ರ ಬಗ್ಗೆ ಏನು ಹೇಳಬೇಕು ಅಂದರೆ, ಋಷಭ್ ಮತ್ತು ಪ್ರಾರ್ಥನಾ ತುಂಬ ಒಳ್ಳೆ ಸ್ಟೂಡೆಂಟು, ಒಬಿಡಿಯೆಂಟ್, ಪ್ಲಸ್ ಬೇರೆ ಸ್ಟೂಡೆಂಟ್ಸ್ ಥರ ಅಲ್ಲ, ರೆಗ್ಯುಲರ್ ಟು ಕಾಲೇಜ್ ಆ್ಯಂಡ್ ಕ್ಲಾಸಸ್ ಫಾರ್ ಫ್ಯಾಕಲ್ಟೀಸ್ ಟು ಎವ್ರಿಬಡಿ. ದೆನ್ ದೇ ಆರ್ ಡೂಯಿಂಗ್ ನೈಸ್ ಪ್ರಾಜೆಕ್ಟ್ ಆಲ್ಸೋ ಬೇಸ್ಡ್ ಆನ್ VLSI. Then they were doing the internship very well, I think. Okay, all the best to both of us.
4ನೇ ಅವ್ರು ಬಂದು ನಮ್ಮ ಜೆರಾಕ್ಸ್ ಅಂಕಲು. ಸೊ ಏನು ನಿಮ್ಗೇನು ಅನ್ಸುತ್ತೆ ಅಂಕಲ್? ನಮಗೆ ಎಲ್ಲ ಜೆರಾಕ್ಸ್ ತೊಗೊಳೋದು ಕ್ಲೋಸ್ ಆಗಿದ್ದರು. ಮಾಮೂಲಿ ರೆಗ್ಯುಲರ್ ಕಸ್ಟಮರ್ ನಮಗೆ ಕನ್ಫರ್ಮ್ ಆಗಿ ಏನು ತೊಂದರೆ ಇಲ್ಲ. ರೆಗ್ಯುಲರ್ ಡೈಲಿ ಬರ್ತಾನೆ ಇದ್ರು ಮಾಮೂಲಿ. ನಿಮ್ದೇನೋ ಸ್ವೀಟ್ ಪೆಂಡಿಂಗ್ ಇದೆ, ನೀವೇನೋ ಸ್ವೀಟ್ ಕೊಟ್ಟಿಲ್ಲ? ಸ್ವೀಟ್ ಕೊಟ್ಟಿಲ್ಲ. ಒಂದು ಅಂಗಡಿ ಪೂಜೆ ಮಾಡಿದ್ದು ಆಯ್ತು, ಪೂಜೆ ಇದ್ರದ್ದು ಅದು ಪೆಂಡಿಂಗ್ ಐತೆ, ಅದು ಕೊಡಬೇಕು. ಪಾಸ್ಔಟ್ ಆದಮೇಲೆ ಅವರು ನಮಗೆ ಕೇಕ್ ತಗೋಬರ್ತಾರೆ, ಸ್ವೀಟ್ ತಗೋಬರ್ತಾರೆ. ರಿಸಲ್ಟ್ ಎಲ್ಲ ಬಂತು, ಪಾಸ್ ಆಗಿದ್ದಾರೆ. ಮುಂದೆ ಫ್ಯೂಚರ್ ಚೆನ್ನಾಗಿರಲಿ ಅಂತ ಅವ್ರ ಬಗ್ಗೆ ನಾವು ಇದು ಮಾಡ್ತೀವಿ. ಬಂದು ಲಾಸ್ಟ್ ಡೇ ನಾವು ಇರೋದಿಲ್ಲಿ, ಅಂದರೆ ಕಾಲೇಜಿಗೆ ಬರೋದು ಅಫಿಷಿಯಲ್ ಆಗಿ ಎಲ್ಲ ಆಯಿತು. ನಮ್ಮದು ಸರ್ಟಿಫಿಕೇಟ್ ಎಲ್ಲ ಪಾಸ್ ಎಲ್ಲ ಬಂದಿದೆ, ಸಾಕು ನಮಗಷ್ಟು. ಸೊ ರಿಪೋರ್ಟ್ ಎಲ್ಲ ನಿಮ್ಮ ಹತ್ರನೇ ಮಾಡಿಸಿರೋದು, ಕಡಿಮೆಗೂ ಕೊಟ್ಟಿದ್ದೀರಾ. ಆಮೇಲೆ ನಂದಂತೂ ರಿಪೋರ್ಟ್ ಬೇರೆ ಇದಾಗ್ಬಿಟ್ಟು ಏನೋ ಸ್ವಲ್ಪ ವೇಸ್ಟ್ ಆಗೋಯ್ತು. ಪರವಾಗಿಲ್ಲ, ಪೇಜಸ್ ಎಲ್ಲ ಮಿಸ್ಸಿಂಗ್ ಆಗಿದ್ದಾಗಿತ್ತು, ಪರವಾಗಿಲ್ಲ. ನಾವು ರೆಗ್ಯುಲರ್ ಕಸ್ಟಮರ್ಗೆಲ್ಲ ಇದು ಮಾಡಲ್ಲ. मज़ा आया और मैं ये जो मज़ा है हिंदुस्तान के हर व्यक्ति को देना चाहता हूँ. ಡಿಸ್ಕೌಂಟ್ ಎಲ್ಲ ಇದೆ. ಫ್ಯೂಚರಲ್ಲಿ ಚೆನ್ನಾಗಿ ಬಾಳಿ, ಚೆನ್ನಾಗಿ ಇದು ಮಾಡಿ, ಒಳ್ಳೆ ನಮ್ಮಿಂದ ನಿಮಗೂ ಹೆಲ್ಪ್ ಆಗಲಿ ಅನ್ನೋದು ನಾನು ಆಸೆ. ಫ್ರೆಂಡ್ಶಿಪ್ಪಿನ ನೆಪದಲ್ಲಿ ಫ್ರೆಂಡ್ಶಿಪ್ ಅಲ್ಲಿ ಒಂದೆಷ್ಟು ಜಗಳ ಕಾಮನ್ ಅಲ್ಲವೇ? ಕಾಂಪ್ರೋ ಮಾಡಿ ಮತ್ತರಿದುಕೋ, ಒಗ್ಗಟ್ಟಲ್ಲಿ ಬಲವಿದೆ. ಸೋಷಲ್ ಕಾಸಿಗೊಂದೆರಡು ಸ್ಟ್ರೈಕು ನೀನು ಮಾಡಲೇಬೇಕು. ಕಾಲೇಜ್ ಲೈಫು ನಮಗೆಲ್ಲಿ ಸಾಕು, ಕ್ಯಾಂಪಸ್ ಅಲ್ಲಿ ಸೈಟ್ ಒಂದು ಬರೆದಾಕು.